ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಹೊರಗಡೆ ಸಿಗುವಂಥ ಹಲವಾರು ತಿಂಡಿ ತಿನಿಸುಗಳನ್ನು ಮನೆಯಲ್ಲಿ ಮಾಡಿ ತಿನ್ನಬೇಕು ಅಂತ ಬಯಸ್ತೀವಿ. ಅದರಲ್ಲೂ ಹೋಟೆಲಲ್ಲಿ ಮಾಡುವಂಥ ತಿಂಡಿ ಆಗಿರಲಿ, ಬೇಕರಿಲಿ ಮಾಡುವಂಥ ತಿಂಡಿಗಳಾಗಿರಲಿ, ಪಿಜ್ಜಾ, ಕೇಕು, ಇದೇ ರೀತಿ ಬಹಳಷ್ಟು ತಿಂಡಿ ತಿನಿಸುಗಳನ್ನು ಮನೆಯಲ್ಲಿ ಮಾಡಿ ಸವಿಯುವ ಅಂತ ಹೇಳಿ ನಾವು ಬಯಸ್ತೀವಿ. ಇದು ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದು. ನಾವೇ ನಮ್ಮ ಕೈಯಾರೆ ಮಾಡುವಂಥ ತಿಂಡಿ ತಿನಿಸುಗಳಿಂದ ಅದಕ್ಕೆ ನಾವು ಏನು ಹಾಕ್ತೀವಿ, ಏನನ್ನು ನಾವು ತಿಂತ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗೆಯೇ ನಮ್ಮ ಹೆಲ್ತನ್ನು ಸಹ ಇದು ಕಾಪಾಡುತ್ತೆ. ಅದರಲ್ಲೂ ಸಾಮಾನ್ಯವಾಗಿ ವರ್ಷ ಆಚರಣೆ ಮಾಡುವಂಥ ಹುಟ್ಟುಹಬ್ಬಕ್ಕೆ ಕೇಕ್ ಬೇಕೇ ಬೇಕು. ಹಾಗೆಯೇ ಬಾಯಿ ಚಪಲ ಜಾಸ್ತಿ ಆದರೆ ಒಂದು ಪಿಜ್ಜಾ ಮಾಡುವ ಅಂತ ಅನಿಸುತ್ತೆ. ಈ ಪಿಜ್ಜಾ ಕೇಕ್ಗಳನ್ನು ನಾವು ಮಾಡೋದೇ ಅಪರೂಪಕ್ಕೆ. ಯಾಕಂತಂದರೆ ವರ್ಷಕ್ಕೊಮ್ಮೆ ಬರ್ತಡೇ ಬರುತ್ತೆ, ಆವಾಗ ಮಾಡ್ತೀವಿ. ಪಿಜ್ಜಾವನ್ನು ಸಾಮಾನ್ಯವಾಗಿ ವಾರ ತಿನ್ನೋರು ಸಹ ಇರ್ತಾರೆ. ಆದರೆ ನಮ್ಮಂಥವರು ನಾವು ಅಪರೂಪಕ್ಕೊಮ್ಮೆ ಮಾಡಬೇಕು. ಹೊರಗಡೆ ಹೋಗಿ ತಿನ್ನೋದು ತುಂಬ ದುಬಾರಿಯಾಗಿರುತ್ತೆ. ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಇದಕ್ಕೆ ಕೆಲವೊಂದು ಉಪಕರಣಗಳು ಬೇಕಾಗತ್ತೆ. ನಾನಿವತ್ತು ನಿಮಗೆ ಪಿಜ್ಜಾ ಮತ್ತು ಕೇಕ್ ಮಾಡುವಂತಹ ಸರಳ ಉಪಕರಣಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋ ಮಿಸ್ ಮಾಡದೆ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನರ ಮನೆಯಲ್ಲಿ ಓವನ್ ಇದ್ದಿರಬಹುದು, ಮೈಕ್ರೋ ಓವನ್. ಈ ಮೈಕ್ರೋ ಓವನ್ ನಾವು ಹೇಗೋ ತರ್ತೀವಿ, ಆದರೆ ಅದಕ್ಕೆ ಉಪಯೋಗ ಮಾಡುವಂತಹ ಈ ಪ್ಲೇಟ್ಗಳಾಗಲಿ ಅಥವಾ ಕೆಲವೊಂದು ಪಾತ್ರೆಗಳು ತುಂಬ ವಿಶೇಷವಾಗಿರುತ್ತೆ. ನಮಗೆ ಬಹಳ ಕನ್ಫ್ಯೂಷನ್ ಇದೆ, ಯಾವುದು ಒಳ್ಳೆಯದಿರುತ್ತೆ, ಯಾವುದನ್ನು ನಾವು ಪರ್ಚೇಸ್ ಮಾಡಬೇಕು ಅನ್ನೋದು. ನಮ್ಮ ಮನೇಲಿ ಕೂಡ ಒಂದು ಮೈಕ್ರೋ ಓವನ್ ಇದೆ, ಆದರೆ ಇದರೊಳಗಡೆ ನಾವು ಮನೇಲಿರುವಂತಹ ಬೇರೆ ಪಾತ್ರೆಗಳನ್ನ ಇಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಕೇಕ್, ಪಿಜ್ಜಾ, ಕಪ್ ಕೇಕ್ ಹಾಗೆಯೇ ಬ್ರೆಡ್ ಮಾಡುವಂತಹ ಆಲ್ ಇನ್ ಒನ್ ಸೆಟ್ನ ಒಂದು ಪ್ಯಾಕ್ನ ತಂದಿದ್ದೀನಿ. ಇದು ಮೈಕ್ರೋ ಓವನಿಗೆ ತುಂಬ ಒಳ್ಳೆಯ ಒಂದು ಪಾತ್ರ ಅಂತ ಹೇಳ್ಬೋದು. ಹಾಗೆಯೇ ತುಂಬ ಕಡಿಮೆ ಬೆಲೆಗೆ ನಾವು ಯಾವುದೇ ಒಂದು ಉತ್ಪನ್ನವಾಗಲಿ ಅಥವಾ ಯಾವುದೇ ಒಂದು ವಸ್ತುವಾಗಲಿ ಕೊಡುವಂಥ ದುಡ್ಡಿಗೆ ವರ್ತಾಗಿರಬೇಕು. ನಾವೇನು ಮಾಡ್ತೀವಿ, ದುಡ್ಡು ಜಾಸ್ತಿ ಇದ್ದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ತೀವಿ. ಆದರೆ ರೇಟ್ ಕಡಿಮೆ ಇದ್ದರೂ ಕೂಡ ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಹೊಂದಿರುತ್ತೆ. ಸ್ನೇಹಿತರೆ, ಇನ್ಯಾಕೆ ತಡ, ನಾನು ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲು ನಮಗೆ ಬೇಕಾಗಿರುವಂಥದ್ದೇ ಈ ಒಂದು ಪಿಜ್ಜಾ ಪಾನ್. ಯಾಕಂತಂದರೆ ತುಂಬ ಜನರಿಗೆ ಪಿಜ್ಜಾ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ. ಮೈಕ್ರೋ ಓವನ್ ಇರುತ್ತೆ, ಆದರೆ ಈ ರೀತಿಯ ಒಂದು ಪಾತ್ರೆ ತಗೋಬೇಕು. ಸಾಮಾನ್ಯವಾಗಿ ಮೈಕ್ರೋ ಓವನ್ ಇಡುವಂತಹ ಪಾತ್ರೆಗಳ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕ್ವಾಲಿಟಿ ನಮ್ಗೆ ಗೊತ್ತಿರೋದಿಲ್ಲ. ನಾವು ಶಾಪಿಗೆ ಹೋಗಿ ತಂದಾಗ ರೇಟ್ ಜಾಸ್ತಿ ಇದ್ದರೂ ನಮಗೆ ಕ್ವಾಲಿಟಿ ಗೊತ್ತಾಗುತ್ತೆ. ಆದರೆ ಆನ್ಲೈನ್ ನೀವು ತರಿಸ್ತೀನಿ ಅಂತ ಅನ್ನೋದಾದರೆ ನಿಮಗೆ ಖಂಡಿತವಾಗ್ಲೂ ಅದರ ಕ್ವಾಲಿಟಿ ಗೊತ್ತಿರೋದಿಲ್ಲ. ಹಾಗಾಗಿ ನನಗೂ ಬೇಕಾಗಿತ್ತು. ಹಾಗೆಯೇ ತುಂಬ ಜನ ಕೇಳಿರುವಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿ. ಹಾಗಾಗಿ ಇದನ್ನು ತಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂದು ಪಿಜ್ಜಾ ಮಾಡುವಂಥ ಒಂದು ಪಾನು. ಮೇ ಬಿ ಇದರಲ್ಲಿ ಮೀಡಿಯಮ್ ಪಿಜ್ಜಾ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ನಾನು ಪಿಜ್ಜಾವನ್ನು ಹೊರಗಡೆ ಸಹ ತಿನ್ನೋದು ಬಹಳ ಕಡಿಮೆ. ಹಾಗೆ ಅದರ ಸೈಜ್ ಬಗ್ಗೆ ಗೊತ್ತಿಲ್ಲ. ನನಗೆ ಅನಿಸೋ ಪ್ರಕಾರ ಇದು ಮೀಡಿಯಮ್ನ ಒಂದು ಸೈಜ್ ಇರಬಹುದು. ಆಲ್ಮೋಸ್ಟು ಮುಕ್ಕಾಲಡಿ ಇದು ಬರುತ್ತೆ, ಮುಕ್ಕಾಲಡಿ ವಿಡ್ತ್ ಬರುತ್ತೆ. ಹಾಗಾಗಿ ಇದು ಬಂದು ಮೀಡಿಯಮ್ ಪಿಜ್ಜಾ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮನೆಯಲ್ಲಿ ಮಕ್ಕಳು ಬರ್ತಡೇ ಇರಲಿ ಅಥವಾ ದೊಡ್ಡವ್ರದ್ದು ಯಾರದೇ ಕೂಡ ಬರ್ತಡೇ ಇದ್ದರೂ ಕೂಡ ಕೇಕ್ ಬೇಕೇ ಬೇಕಾಗತ್ತೆ. ಕೇಕ್ ಮಾಡಲಿಕ್ಕೆ ಕೇಕ್ ಮಾಡುವಂಥ ಒಂದು ಮೋಲ್ಡ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದನ್ನು ನಾವು ನೋಡಿ, ಇಲ್ಲೊಂದು ಓಪನ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಈ ಓಪನ್ ಈ ರೀತಿ ಮಾಡಿದಾಗ ನಿಮಗೆ ಅಡಿಗಡೆ ಪ್ಲೇಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ತುಂಬ ಈಸಿ ಆಗುತ್ತೆ. ಯಾಕಂದರೆ ನಮಗೆ ಕೇಕನ್ನು ಹೊರ ತೆಗಿಲಿಕ್ಕೆ ಬಹಳ ಈಸಿ ಆಗುತ್ತೆ. ಇದನ್ನು ಫಿಕ್ಸ್ ಮಾಡೋದು ಕೂಡ ಹಾಗೆ ಅದೇ ರೀತಿ ನಾವು ಒಳಗಡೆ ಇಟ್ಟು ಈ ಲಾಕ್ನ ಈ ರೀತಿಯಾಗಿ ಲಾಕ್ ಮಾಡಿದರೆ ಮುಗೀತು. ನೋಡಿ, ನಮ್ಮ ಕೇಕ್ ಮಾಡುವಂತಹ ಮೋಲ್ಡು ಫಿಕ್ಸ್ ಆಯಿತು. ಇದನ್ನು ನಾವು ಏನು ರೆಸಿಪಿ ಬೇಕೋ ಅದನ್ನು ಕೇಕನ್ನು ಹಾಕಿ ಇದನ್ನು ಒಳಗಡೆ ಇಟ್ಟರೆ ಆಯಿತು. ಇನ್ನು ನಮಗೆ ನಾರ್ಮಲಾಗಿ ರೌಂಡ್ ಕೇಕ್ ಮಾಡೋದಕ್ಕಿಂತಲೂ ಸ್ಲ್ಯಾಬ್ ಕೇಕ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಅದಕ್ಕೂ ಸಹ ಒಂದು ಮೋಲ್ಡನ್ನು ಕೊಟ್ಟಿದ್ದಾರೆ. ಇದಕ್ಕೂ ಹಾಗೆ ನಮ್ಗೆ ಏನು ಬೇಕೋ ಅದನ್ನು ಹಾಕಿ ಇದನ್ನು ಮೈಕ್ರೋ ಓವನಲ್ಲಿ ಇಟ್ಟರೆ ಕೇಕ್ ರೆಡಿ ಆಗುತ್ತೆ. ಇನ್ನು ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಕಪ್ ಕೇಕ್. ಸಾಮಾನ್ಯವಾಗಿ ನಾವು ಬೇಕ್ರಿಗೆ ಹೋದಾಗೂ ಹಾಗೆ ಸಣ್ಣ ಮಕ್ಕಳು ಕಪ್ ಕೇಕ್ನ ಬಹಳ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತಲ್ಲ, ದೊಡ್ಡವರಿಗೆ ಕೂಡ ಕಪ್ ಕೇಕು ಬಹಳ ಇಷ್ಟ ಆಗುತ್ತೆ. ಆ ಕಪ್ ಕೇಕ್ ಮಾಡಲಿಕ್ಕೆ ಕೂಡ ಒಂದು ಮೋಲ್ಡನ್ನು ಕೊಟ್ಟಿದ್ದಾರೆ. ಇದರಲ್ಲಿ 6 ಕಪ್ ಕೇಕ್ಗಳನ್ನ ಮಾಡಬಹುದು.
ನನಗೆ ಈ ಪಾತ್ರೆಯ ಒಂದು ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ನಾನು. ನನಗಂತೂ ಬಹಳ ಖುಷಿ ಆಯಿತು. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ನಾನು ಇದ್ರ ಮುಂಚೆ ಒಂದು ತರಿಸಿದ್ದೆ ಆ್ಯಕ್ಚುಲಿ ಅದನ್ನು ನೋಡುವ ಅಂತ ಹೇಳಿ. ನನಗೆ ಅದರದ್ದು ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಿಲ್ಲ, ನಾನು ಹಾಗೆ ರಿಟರ್ನ್ ಮಾಡಿದೆ. ಇನ್ನೊಂದು ಬೇರೆ ಇದನ್ನು ತರಿಸಿದೆ, ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ ಅಮೆಝಾನಲ್ಲಿ. ನಾನು ನಿಮಗೆ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಆಮೇಲೆ. ನನಗೆ ಇದರದ್ದು ಕ್ವಾಲಿಟಿ ಬಹಳ ಇಷ್ಟ ಆಯಿತು, ಚೆನ್ನಾಗಿದೆ. ನಾವು ಇನ್ನೂ ಕೂಡ ಇದನ್ನು ಟ್ರೈ ಮಾಡಲಿಲ್ಲ, ಮಾಡಬೇಕು. ಸ್ವಲ್ಪ ನಿಮಗೆಲ್ಲ ತೋರಿಸಿ ಆನಂತರ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ. ಇನ್ನು ನಾವು ಪಿಜ್ಜಾ ಮಾಡ್ತೀವಿ. ಪಿಜ್ಜಾನ ಕಟ್ ಮಾಡಲಿಕ್ಕೆ ಏನಾದರೂ ಬೇಕಲ್ವಾ? ಇದೆ ನೋಡಿ, ಇದು ಪಿಜ್ಜಾವನ್ನು ಕಟ್ ಮಾಡಲಿಕ್ಕೆ ಒಂದು ರೌಂಡ್ ಬ್ಲೇಡ್. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಮೆಝಾನ್ ನೋಡುವಾಗ ಇದರ ಫೋಟೋ ಇನ್ನೂ ಚೆನ್ನಾಗಿತ್ತು. ಬಂದಾಗ ನನಗೆ ಇದರ ಅಷ್ಟೊಂದು ಹ್ಯಾಂಡಲ್, ಈ ಕ್ವಾಲಿಟಿ ಏನಿದೆ ಇದರದ್ದು ಹ್ಯಾಂಡಲ್ ಕ್ವಾಲಿಟಿ ಅಷ್ಟೊಂದು ಇಷ್ಟ ಅಂತ ಅನಿಸ್ಲಿಲ್ಲ. ಸ್ವಲ್ಪ ಚೀಪ್ ಕ್ವಾಲಿಟಿ ಅಂತ ಅನ್ನಿಸ್ತು. ಬ್ಲೇಡ್ ಚೆನ್ನಾಗಿದೆ, ಆದರೆ ನಾವಿದಕ್ಕೆ ಕೊಟ್ಟಿರುವಂತಹ ದುಡ್ಡಿಗೆ ವರ್ತ್ ಅಂತ ಹೇಳ್ಬೋದು. ನನಗೆ ಇದರ ವೀಲ್ ಬಂದು ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಒಂದು ಥಿಕ್ನೆಸ್ ಚೆನ್ನಾಗಿದೆ, ಯಾಕಂದರೆ ಹೆಚ್ಚು ಥಿಕ್ಸ ಇರಬಾರ್ದು. ಹೆಚ್ಚು ದಪ್ಪ ಇದ್ದಾಗ ನಿಮಗೆ ಈ ಪಿಜ್ಜಾವನ್ನು ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದರದ್ದು ಸೈಜ್ ಚೆನ್ನಾಗಿದೆ, ಥಿಕ್ನೆಸ್ ಸಹ ಪರ್ಫೆಕ್ಟ್ ಆಗಿದೆ. ಇನ್ನು ಫೈನಲ್ ಪ್ರಾಡಕ್ಟ್ ಅಂತಂದರೆ, ನಾವು ಮೈಕ್ರೋ ಓವನಲ್ಲಿ ಇಟ್ಟಂತಹ ಪಿಜ್ಜಾ ಆಗಲಿ ಅಥವಾ ಕೇಕ್ ಆಗಲಿ ನಾವು ಹೊರ ತೆಗಿಬೇಕು. ನಾವು ಸಾಮಾನ್ಯವಾಗಿ ಬಟ್ಟೆಯನ್ನು ಹಿಡಿದು ತೆಗಿಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಗ್ಲೌಸನ್ನು ತರಿಸಿದ್ದೀನಿ. ಇದು ಕೂಡ ಅಮೆಝಾನಲ್ಲಿ ತರಿಸಿದ್ದು ನಾನು ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ತರಿಸಿದ್ದನ್ನ. ಇದು ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಬರುವಂತಹ ಈ ಗ್ಲೌಸಲ್ಲಿ ಒಳಗಡೆ ಈ ಬಟ್ಟೆ ಇದೆಯಲ್ಲ, ಇದು ಹತ್ತಿ ಥರ ಇರುತ್ತೆ. ಸ್ವಲ್ಪ ಒದ್ದೆ ಆದರೆ ಹೊರಗೆ ಬರುತ್ತೆ. ಆದರೆ ಇದು ಫುಲ್ ಕಾಟನ್ ಬಟ್ಟೆಯಿಂದ ಮಾಡಿರುವಂತಹ ಗ್ಲೌಸ್. ಇದು ಬಹಳ ಚೆನ್ನಾಗಿದೆ ನೋಡಿ. ಮತ್ತು ಹಿಡ್ಕೊಳ್ಳಿಕ್ಕೆ ಸಹ ಹಾಗೆ ತುಂಬ ಪರ್ಫೆಕ್ಟಾಗಿದೆ. ಗ್ರಿಪ್ ಚೆನ್ನಾಗಿದೆ. ನನಗೆ ಯಾಕೋ ಸ್ವಲ್ಪ ಸೈಜ್ ದೊಡ್ಡದು ಅನಿಸ್ತು, ಅಂದರೆ ನನ್ನ ಕೈಗೆ. ಸಾಮಾನ್ಯವಾಗಿ ನಿಮ್ಮ ಕೈಗೆಲ್ಲ ಇದು ಫಿಟ್ ಆಗ್ಬೋದು. ಇದರಲ್ಲಿ ಇನ್ನೊಂದೇನು ಅಂತಂದರೆ, ಒಂದೇ ಗ್ಲೌಸನ್ನು ನೀವು ಯಾವ ಕೈಗೆ ಬೇಕಾದರೂ ಹಾಕೋಬೋದು. ನೋಡಿ, ಈ ಕೈಗೆ ಹಾಕೋಬೋದು, ಹಾಗೆಯೇ ಈ ಕೈಗೆ ಸಹ ಹಾಕೋಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನೇನು ನಿಮಗೆ ಈ ಪ್ರಾಡಕ್ಟ್ನ ತೋರಿಸಿದ್ನೋ, ಇದು ಯಾವುದೂ ಕೂಡ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ಅಥವಾ ಅಮೆಝಾನ್ ಸಹ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ನಾನು ತಗೊಂಡೆ, ನನಗೆ ಯೂಸ್ ಆಯಿತು. ನಿಮಗೆ ಅವಶ್ಯಕತೆ ಇದ್ದರೆ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಜನ ಹುಡುಕ್ತಾ ಇರ್ತೀರಿ ಒಂದು ಒಳ್ಳೆಯ ಕ್ವಾಲಿಟಿದು ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ₹1-2 ಉಳಿದ್ರೆ ಬೇರೆ ಏನೋ ಖರ್ಚಿಗೆ ಆಗುತ್ತಲ್ವ ಅಂತೇಳಿ ನಾವು ಯೋಚನೆ ಮಾಡುವಂಥವ್ರು. ಹಾಗಾಗಿ ತುಂಬ ಒಳ್ಳೆ ಕ್ವಾಲಿಟಿದ್ದು ಕಡಿಮೆ ಬೆಲೆಗೆ ಸಿಗುವಂಥದ್ದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೊಂದು ವೇಳೆ ಈ ಪ್ರಾಡಕ್ಟ್ಗಳು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಮೆಝಾನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ಇಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಿರತ್ತಲ್ವ, ಇಲ್ಲಿ ಕೂಡ ನೀವು ಪರ್ಚೇಸ್ನ ಮಾಡಬಹುದು ಫ್ಲಿಪ್ಕಾರ್ಟ್ ಮುಖಾಂತರ. ಎನಿವೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಸಣ್ಣ ಮಾಹಿತಿಯಾಗಿತ್ತು. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.